ಸರ್ ಹೇಳಿ, ಇವತ್ತಿನ ಪ್ರತಿಭಟನೆ ನಮ್ಮ ರಾಜ್ಯದ ರಾಜಕಾರಣಿಗಳಿಗೆ, ಪಾರ್ಲಿಮೆಂಟ್ ಸದಸ್ಯರುಗಳಿಗೆ, ಶಾಸಕರುಗಳಿಗೆ, ಮಂತ್ರಿಗಳಿಗೆ, ಮುಖ್ಯಮಂತ್ರಿಯವರಿಗೆ, ವಿರೋಧ ಪಕ್ಷದವರಿಗೆ ಕನ್ನಡದ ಬಗ್ಗೆ ಗೌರವವಿಲ್ಲ. ಅವರಿಗೆ ಕರ್ನಾಟಕದ ಪರಿಸ್ಥಿತಿಯ ಬಗ್ಗೆ ಅರಿವಿಲ್ಲ. ಗಡಿನಾಡಿನಲ್ಲಿ ಏನಾಗ್ತಾ ಇದೆ, ಹೊರನಾಡಿನಲ್ಲಿ ಏನಾಗ್ತಾ ಇದೆ ಏನು ಒಬ್ಬರಿಗೂ ಗೊತ್ತಿಲ್ಲ. ಕಾಸರಗೋಡಿನಲ್ಲಿ ಕನ್ನಡ ಶಾಲೆಗಳನ್ನು ತುಳಿತಾ ಇದ್ದಾರೆ. ಕನ್ನಡಿಗರಿಗೆ ಅಲ್ಲಿ ಉದ್ಯೋಗ ಇಲ್ಲ. ಕಾಸರಗೋಡನ್ನ ಮಲಯಾಳಿ ಮಾಡಬೇಕು ಅಂತ ಹೊರಟಿದ್ದಾರೆ. ತಮಿಳುನಾಡಿನಲ್ಲಿ ತಾಳ್ವಾಡಿಯನ್ನು ಸಂಪೂರ್ಣ ತಮಿಳು ಮಾಡಕ್ಕೆ ಹೊರಟಿದ್ದಾರೆ. ಹೊಸೂರನ್ನ ತಮಿಳು ಮಾಡಕ್ಕೆ ಹೊರಟಿದ್ದಾರೆ. ಬೆಳಗಾವಿ, ಸೊಲ್ಲಾಪುರ ಕನ್ನಡ ಮಾಯವಾಗ್ತಾ ಇದೆ. ಅಕ್ಕಲಕೋಟೆಯಲ್ಲಿ ಕನ್ನಡ ಮಾಯವಾಗ್ತಾ ಇದೆ. ಮಡಕಸಿರದಲ್ಲಿ ಕನ್ನಡ ಮಾಯ ಆಗ್ತಾ ಇದೆ. ಯಾರಿಗೂ ಗೊತ್ತಿಲ್ಲ. ಕರ್ನಾಟಕದಲ್ಲಿ ವಿರೋಧ ಪಕ್ಷ, ಆಡಳಿತ ಪಕ್ಷದವರು ಬೇಜವಾಬ್ದಾರಿ ಮಾತುಗಳನ್ನಾಡಿ ಚಳುವಳಿ ನಡೆಸಿ ತಮ್ಮ ತಮ್ಮ ಸ್ಥಾನಕ್ಕೆ ಅಗೌರವ ಮಾಡಿಕೊಳ್ತಾ ಇದ್ದಾರೆ. ಬಹಳ ನೋವಾಗುತ್ತೆ. ಬೆಳಗಾವಿ ಇವತ್ತು ಅಲ್ಲಿ ಚಳುವಳಿ ಮಾಡ್ತಾ ಇದ್ದಾರೆ. ಅಲ್ಲೂ ಈಡುಗಾಯ ಹೊಡೆದು ಚಳುವಳಿ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಬೆಳಗಾವಿಯಲ್ಲಿ MES ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇದು ಕರ್ನಾಟಕದಲ್ಲಿ ಯಾಕೆ ಬೇಕು? ಮಹಾರಾಷ್ಟ್ರದಲ್ಲಿ ಮಾಡ್ಕೊಳ್ಳಿ, ನಿಮ್ಮ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಆದರೆ ಇಲ್ಲಿ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇದನ್ನು ರದ್ದು ಮಾಡಿ ಅಂತೇಳಿ ಬಹಳ ಹೋರಾಟ ಮಾಡಿದ್ದೇವೆ. ಮೊದಲಿಂದಲೂ ಸರ್ಕಾರ ರದ್ದು ಮಾಡ್ತೀವಿ, ಇದುವರೆಗೂ ರದ್ದು ಮಾಡಲಿಲ್ಲ. ಯಾವುದೇ ಸರ್ಕಾರಗಳು ರದ್ದು ಮಾಡಲಿಲ್ಲ. ನಮ್ಮ ಗೃಹ ಮಂತ್ರಿ ಅವ್ರಿಗೆ ಹೇಳ್ತೀನಿ, ನಿಮಗಾದರೂ ತಾಕತ್ತಿದ್ರೆ, ಶಕ್ತಿ ಇದ್ರೆ, ಈ ಸರ್ಕಾರಕ್ಕೆ ಗೌರವ ಇದ್ರೆ ಕೂಡಲೇ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ರದ್ದು ಮಾಡಿ. ಕರ್ನಾಟಕದಲ್ಲಿ ಗೊಂದಲ, ಅವ್ರದ್ದು ತೊಂದರೆ ಕೊಡ್ತಾ ಇದ್ದಾರೆ. ಲೆಕ್ಕಾಚಾರವಾಗಿ MESನವ್ರನ್ನ ಗಡಿಪಾರು ಮಾಡಬೇಕು, ಅವರ ಆಫೀಸ್ ಖಾಲಿ ಮಾಡಬೇಕು. ಸುಮಾರು 100 ದಿನದಿಂದ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ನಗರ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ನಿರ್ಣಯ ಮಾಡಿ ಅಂತೇಳಿ, ಇದು ಬೆಳಗಾವಿ ಕರ್ನಾಟಕದ ಕನ್ನಡಿಗರ ಗಂಡು ಮೆಟ್ಟಿದ ಭೂಮಿ. ಇಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ನಿರ್ಣಯ ಮಾಡಿ ಅಂತೇಳಿ ಮಹಾನಗರ ಪಾಲಿಕೆಗೆ ಇಡೀ ಬೆಳಗಾವಿ ಜಿಲ್ಲೆಯ ಕನ್ನಡ ಪರ ಸಂಘಟನೆಗಳು ಹೋರಾಟ ಆರಂಭ ಮಾಡಿ 100 ದಿನ ಇವತ್ತಿಗೆ. ಸರ್ಕಾರದವರಿಗೆ ನಿಮ್ಗೇನಾದ್ರೂ ಗೌರವ ಇದೆಯಾ? 1 ನಿಮಿಷ ನೀವು ನಿರ್ಣಯ ಮಾಡದೇ ಇದ್ರೆ ಮಹಾನಗರ ಪಾಲಿಕೆಯನ್ನ ಸೂಪರ್ ಸೀಡ್ ಮಾಡ್ತೀವಂತ, ವಜಾ ಮಾಡ್ತೀವಂತ ಹೇಳ್ಬೇಕಾಗಿತ್ತು. 100 ದಿನ ಆದ್ರೂ DC ಏನು ಮಾಡಿಲ್ಲ, ಪೊಲೀಸ್ ಏನು ಮಾಡಿಲ್ಲ, ರಾಜ್ಯ ಸರ್ಕಾರ ಏನು ಮಾಡಿಲ್ಲ. 100 ದಿನ
ಮಹಾರಾಷ್ಟ್ರದಲ್ಲ, ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಮಹಾನಗರ ಪಾಲಿಕೆ ನಿರ್ಣಯ ಮಾಡಿ ಅಂತೇಳಿ 100 ದಿನ. ಏನಿದು? ಇದಕ್ಕಿಂತ ನಾಚಿಕೆಗೇಡು ಎಲ್ಲಾರು ಇದೆಯೇ?